ನೋಡಿ, ಇವರಿಗೆ ಈಗ ಬರ್ತಿರೋ ಸಂಬಳ 8,000 ರೂಪಾಯಿ. 8,000 ರೂಪಾಯಿ ಸಂಬಳ ಬರ್ತಾರೆ. ಇವರ ಡಿಮಾಂಡ್ ಇರೋದು 15,000 ಕೊಡಿ ಅಂತ ಹೇಳಿ. 15,000 ಕೊಡೋದಷ್ಟು ಈಸಿ ಅಲ್ಲದೆ ಇದ್ದಿರ್ಬೋದು. ಆದರೂ ಕೂಡ ಕೇಳುವಾಗ ನಾವು ಜಾಸ್ತಿನೇ ಕೇಳ್ತೀವಿ. ಆದರೆ ನಮ್ಮದು ಒಂದೇ ರಿಕ್ವೆಸ್ಟ್ ಅಪ್ಪ, ನಾಳೆ ಅಂತೂ ಇದನ್ನು ಭಾಳ ದೊಡ್ಡ ಮಟ್ಟದಲ್ಲಿ ರಿಪಬ್ಲಿಕನ್ನು ತೆಗೆದುಕೊಂಡು ಹೋಗುತ್ತೆ. ಈಗ ನಕ್ಸಲೈಟ್ಗಳು ಶರಣಾಗತರಾದರು. ಅಲ್ಲಿ ಚಿಕ್ಕಮಗಳೂರಲ್ಲಿ ಶರಣಾಗತರಾದರೆ NIA ಎಂಟ್ರಿ ಆಗುತ್ತೆ ಮತ್ತೊಂದು ಅಂತೇಳಿ ಮುಖ್ಯಮಂತ್ರಿಗಳು ಅತೀವ ಕಾಳಜಿ ವಹಿಸಿ ತಮ್ಮ ಮುಂದೆನೇ ಸರೆಂಡರ್ ಮಾಡಿಸಿದ್ರು. ಅದಕ್ಕೊಂದು ಅವಕಾಶಗಳಿದೆ. ಅವರಿಗೆ ಪ್ಯಾಕೇಜ್ ಘೋಷಣೆ, ಅವರು ಶರಣರಾದ ತಕ್ಷಣ 3 ರಿಂದ 7 ಲಕ್ಷ ಪ್ಯಾಕೇಜ್ ಇರುತ್ತೆ. ಅರ್ಧದಷ್ಟು ಪ್ಯಾಕೇಜ್ ಈಗಲೇ ಕೊಡ್ತೀರಿ, ಓಕೆ. ಶಾಂತಿ ಸುವ್ಯವಸ್ಥೆ ಕಾಪಾಡೋದಕ್ಕೆ ಅಂಥ ವ್ಯವಸ್ಥೆಗಳಾಗಿದ್ದರೆ ಓಕೆ. ಆದರೆ ಅವರನ್ನು ಕರೆಸಿ ನಿಜವಾಗಿ ಹೇಳಬೇಕು ಅಂತಂದರೆ ಸಮಾಜಘಾತುಕನೇ ಅವರು ಮಾಡ್ತಾ ಇದ್ದದ್ದು. ಕೊನೆಗೆ ಏನು ಮಾಡ್ತಾ ಇದ್ದದ್ದು ಅದೇ ಅಲ್ವಾ? ಆದರೆ ಅವರನ್ನು ಕರೆಸಿ ಅವರನ್ನು ಭೇಟಿಯಾಗ್ತೀರಿ. ಆದರೆ ಇವರು ನ್ಯಾಯಯುತವಾಗಿ ಕೆಲಸ ಮಾಡಿದವರನ್ನು ಭೇಟಿಯಾಗುವಂಥದ್ದು ಯಾಕೆ ಮಾಡ್ತಾ ಇಲ್ಲ ಸಿದ್ದರಾಮಯ್ಯನವರೇ? 8,000ದಲ್ಲಿ ಇವತ್ತು ಬದುಕಕ್ಕಾಗತ್ತಾ? ವೇತನ ಆಯೋಗದ ಪ್ರಕಾರ ಈಗ ಎಷ್ಟಿರಬೇಕು ಇನ್ನು ಮುಂದೆ? 27,000 ಮಿನಿಮಮ್ ಇರಬೇಕು. ಅದರ ಎಷ್ಟು 30% ಕೂಡ ಇವರಿಗಿಲ್ಲ. 8,000 ರೂಪಾಯಿ. ನೋಡಿ, ಒಬ್ಬ ಶಾಸಕರುಗಳ ಸಂಬಳ ಹೇಗಿರುತ್ತೆ, ಇವರ ಸಂಬಳ ಹೇಗಿರುತ್ತೆ ಹೇಳ್ತೀನಿ. ಸ್ಪೀಕರ್ ಅವರಿಗೆ 75,000 ರೂಪಾಯಿ ಸಂಬಳ ಇದೆ. ಮುಖ್ಯಮಂತ್ರಿಗೆ 75,000 ಸಂಬಳ ಇದೆ. ಸಂಬಳ ಜಸ್ಟ್ ಉಳಿದದ್ದೆಲ್ಲ ಇರುತ್ತೆ. ಆಮೇಲೆ ಉಪ ಸ್ಪೀಕರ್ಗೆ 60,000 ರೂಪಾಯಿ ಸಂಬಳ ಇರುತ್ತೆ. ಕ್ಯಾಬಿನೆಟ್ ಸಚಿವರಿಗೆ 60,000 ರೂಪಾಯಿ ಸಂಬಳ ಇರುತ್ತೆ. ವಿಪಕ್ಷ ನಾಯಕರಿಗೆ 60,000 ರೂಪಾಯಿ ಸಂಬಳ ಇರುತ್ತೆ. ರಾಜ್ಯ ಸಚಿವ ದರ್ಜೆಗೆ 50,000 ಇರುತ್ತೆ. ಶಾಸಕ MLCಗೆ 40,000 ಇರುತ್ತೆ. ಮನೆ ಬಾಡಿಗೆ 1.2 ಲಕ್ಷ ಕೊಡ್ತಾರೆ. ಮನೆ ನಿರ್ವಹಣೆಗೆ 30,000 ಕೊಡ್ತಾರೆ. ನಿತ್ಯ ಪ್ರಯಾಣ ಭತ್ಯೆ 2,500 ರೂಪಾಯಿ ಕೊಡ್ತಾರೆ. ಆಹಾರ ವಸ್ತು ಖರೀದಿಗೆ 4.5 ಲಕ್ಷ ಕೊಡ್ತಾರೆ. ಸಚಿವರಿಗೆ ಇಂಧನ 1,500 ಲೀಟರ್ ಕೊಡ್ತಾರೆ. ದೂರವಾಣಿ ವೆಚ್ಚವೇ 20,000 ಇದೆ. ದೂರವಾಣಿ ವೆಚ್ಚ ತಿಂಗಳಿಗೆ 20,000 ರೂಪಾಯಿ. ಅದು ಯಾವ ದೂರವಾಣಿ 20,000 ಬರುವಂಥದ್ದು? ಯಾರಿಗೆ ಬರುತ್ತೆ 20,000? ಒಬ್ಬ ಶಾಸಕನಿಗೆ ಕೇವಲ ದೂರವಾಣಿಗೆ 20,000 ರೂಪಾಯಿ ಕೊಡ್ತೀರಿ. ಈ ತಾಯಂದಿರಿಗೆ ನಿಮಗೆ ಒಂದು ಸಂಬಳ ಜಾಸ್ತಿ ಮಾಡಿ ಅಂದರೆ ಅದು ಮಾಡೋಕ್ಕಾಗಲ್ಲ, ಅಥವಾ ಅಹವಾಲನ್ನು ಸ್ವೀಕಾರ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆ? ಬಡವರು ಅಂತನಾ? ಯಾಕೆ? ಅವರು ಜಾತಿ ರೀತಿಯಲ್ಲಿ ಒಗ್ಗಟ್ಟಾಗಿಲ್ಲ ಅಂತನಾ? ಅವ್ರು ಎಷ್ಟೇ ಜನ ಇದ್ದರೂ ಕೂಡ ಅವ್ರನ್ನ ಜಾತಿ ಹೊಡೆದ್ಬಿಟ್ಟು ನಾವು ಓಟ್ ಹಾಕಿಸ್ಕೋತೀವಿ ಅಂತನಾ? ನಕ್ಸಲೈಟ್ಗಳನ್ನು ಕರೆಸಿ ಸರೆಂಡ್ರಿಂಗ್ ಮಾಡಿಸಿದ್ರಿ. ಇವರ ಬಳಿಗೆ ಹೋಗ್ಬೋದಿತ್ತಲ್ಲ. ಎಲ್ಲಿಂದ ಕರೆಸಿದ್ರಿ? ಒಬ್ಬ ಆಂಧ್ರದಲ್ಲಿದ್ದ, ಕೇರಳದಲ್ಲಿದ್ದ, ಮತ್ತೊಂದಿದ್ದ, ಅವರನ್ನೆಲ್ಲ ಕರೆಸಿ ಚಿಕ್ಕಮಗಳೂರು ಕರೆಸಿ ಅಲ್ಲಿಂದ ಪೊಲೀಸ್ ವ್ಯಾನಲ್ಲಿ ಕರ್ಕೊಂಬಂದು ಓಕೆ ಎಲ್ಲ ಮಾಡಿದ್ರಿ. ನಾನು ಅದರ ಬಗ್ಗೆ ವಿರೋಧ ಇಲ್ಲ ನಮಗೆ. ಈ ತಾಯಂದಿರು 20 ನೋಡಿ ವೀಕ್ಷಕರೇ, ದೂರವಾಣಿ ವೆಚ್ಚ ಒಬ್ಬ ಶಾಸಕನಿಗೆ 225 MLA, 75 MLC, MP ಗಿಂಪಿ ಅದು ಇದು ಡ್ಯಾಶ್ ಎಲ್ಲರಿಗೂ ಕೂಡ ಯಾವ ಮೊಬೈಲ್ಗೆ ಬರುತ್ತೆ ಈಗ 20,000 ರೂಪಾಯಿ? ಯಾಕೆ ಕಡಿಮೆ ಆಗ್ತಿಲ್ಲ ಅದು? ನಮ್ಮಲ್ಲಿ 42,000 ಕಾರ್ಯಕರ್ತೆಯರಿದ್ದಾರೆ, ಆಶಾ ಕಾರ್ಯಕರ್ತರು. ಓಕೆ, ಅವ್ರು 15,000 ಕೇಳ್ತಿರ್ಬೋದು. ಏನಾದರೂ ಒಂದು 10,000ನೋ 12,000ನೋ ಏನಾದರೂ ಒಂದು ಮಾಡ್ಬೋದಲ್ಲ 42,000 ಕಾರ್ಯಕರ್ತೆಯರಿಗೆ. ಅವ್ರು ಮಾಡ್ತಿರೋ ಕೆಲಸ ಯಾರ್ದು? ನಮ್ಮ ಕೆಲಸ ಮಾಡ್ತಿರೋದು, ಬಡ ಜನರ ಕೆಲಸ ಮಾಡ್ತಿರೋದು. ಮನೆಗೆ ಹೋಗಿ ಆ ಕೆಲಸವನ್ನು ಮಾಡ್ತಾರೆ. ಈಗ ನಾವು ಒಂದು ಸ್ಟ್ಯಾಂಡ್ ತಗೊಳ್ತಾ ಇದ್ದೀವಿ. ನಾಳೆಯಿಂದ ನಿರಂತರವಾಗಿ, ಇವತ್ತು ರಾತ್ರಿ ಮತ್ತು ನಾಳೆಯಿಂದ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಫ್ರೀಡಮ್ ಪಾರ್ಕಲ್ಲೇ ಇರುತ್ತೆ, ಅವರ ಜೊತೆ ಇರುತ್ತೆ. ನಾಳೆ ಡಿಬೇಟ್ ಕೂಡ ಇದರ ಬಗ್ಗೆ ಮಾಡ್ತೀವಿ. ನಮ್ಮ ಮೇನ್ ಆ್ಯಂಕರ್ ಸ್ಮಿತಾ ರಂಗನಾಥ್ ಅಲ್ಲೇ ಸ್ಪಾಟಲ್ಲಿ ಇರ್ತಾರೆ. ನಾಳೆ ಫುಲ್ ಸ್ಪಾಟಲ್ಲಿ ಇರ್ತಾರೆ. ಆಮೇಲೆ ನಾವು ತಾಯಂದ್ರಿಗೆ ಹೇಳ್ತಾ ಇದ್ದೀವಿ, ನಿಮ್ಮ ಎಲ್ಲ ಅಹವಾಲುಗಳನ್ನು ಹೇಳ್ಕೊಳ್ಳಿ, ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಹೇಳ್ಕೊಳ್ಳಿ. ಅಲ್ಲಿ ಪರ ವಿರೋಧ ಅಂತ ಹೋಗೋದೇ ಇಲ್ಲ ನಾವು. ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನೇ ಹೈಲೈಟ್ ಮಾಡ್ತೀವಿ. ನಾಳೆ ಫುಲ್ ಡೇ. ಇನ್ನು ಇವರಿಗೆ ಅಂಚೆ ವೆಚ್ಚ 5,000 ರೂಪಾಯಿ, PA ಸಂಬಳ 20,000 ರೂಪಾಯಿ, PA ಸಂಬಳ 20,000 ರೂಪಾಯಿ ಕೊಡಿ. ಆದರೆ 8,000ಕ್ಕೆ ತಾಯಂದಿರನ್ನು ಕೈ ಬಿಡಬೇಡಿ. ಇವರ ಪರವಾಗಿ ನಾವು ದೊಡ್ಡ ಮಟ್ಟದಲ್ಲಿ ನಾಳೆ ಮತ್ತು ಇವತ್ತು, ನಾಳೆ ಫುಲ್ ಧ್ವನಿ ಎತ್ತುತ್ತಾ ಇದ್ದೀವಿ. ಓಕೆ ನೋಡಿ, ಇವರಿಗೆ ಈಗ ಬರ್ತಿರೋ ಸಂಬಳ 8,000 ರೂಪಾಯಿ.
8,000 ರೂಪಾಯಿ ಸಂಬಳ ಬರ್ತಾರೆ. ಇವರ ಡಿಮಾಂಡ್ ಇರೋದು 15,000 ಕೊಡಿ ಅಂತ ಹೇಳಿ. 15,000 ಕೊಡೋದಷ್ಟು ಈಸಿ ಅಲ್ಲದೆ ಇದ್ದಿರ್ಬೋದು. ಆದರೂ ಕೂಡ ಕೇಳುವಾಗ ನಾವು ಜಾಸ್ತಿನೇ ಕೇಳ್ತೀವಿ. ಆದರೆ ನಮ್ಮದು ಒಂದೇ ರಿಕ್ವೆಸ್ಟ್ ಅಪ್ಪ, ನಾಳೆ ಅಂತೂ ಇದನ್ನು ಭಾಳ ದೊಡ್ಡ ಮಟ್ಟದಲ್ಲಿ ರಿಪಬ್ಲಿಕನ್ನು ತೆಗೆದುಕೊಂಡು ಹೋಗುತ್ತೆ. ಈಗ ನಕ್ಸಲೈಟ್ಗಳು ಶರಣಾಗತರಾದರು, ಅಲ್ಲಿ ಚಿಕ್ಕಮಗಳೂರಲ್ಲಿ ಶರಣಾಗತರಾದರೆ NIA ಎಂಟ್ರಿ ಆಗುತ್ತೆ ಮತ್ತೊಂದು ಅಂತೇಳಿ ಮುಖ್ಯಮಂತ್ರಿಗಳು ಅತೀವ ಕಾಳಜಿ ವಹಿಸಿ ತಮ್ಮ ಮುಂದೆನೇ ಸರೆಂಡರ್ ಮಾಡಿಸಿದ್ರು. ಅದಕ್ಕೊಂದು ಅವಕಾಶಗಳಿದೆ. ಅವರಿಗೆ ಪ್ಯಾಕೇಜ್ ಘೋಷಣೆ, ಅವರು ಶರಣರಾದ ತಕ್ಷಣ 3 ರಿಂದ 7 ಲಕ್ಷ ಪ್ಯಾಕೇಜ್ ಇರುತ್ತೆ, ಅರ್ಧದಷ್ಟು ಪ್ಯಾಕೇಜ್ ಈಗಲೇ ಕೊಡ್ತೀರಿ, ಓಕೆ. ಶಾಂತಿ ಸುವ್ಯವಸ್ಥೆ ಕಾಪಾಡೋದಕ್ಕಂಥ ವ್ಯವಸ್ಥೆಗಳಾಗಿದ್ದರೆ ಓಕೆ. ಆದರೆ ಅವರನ್ನು ಕರೆಸಿ ನಿಜವಾಗಿ ಹೇಳಬೇಕು ಅಂತಂದರೆ ಸಮಾಜಘಾತುಕನೇ ಅವರು ಮಾಡ್ತಾ ಇದ್ದದ್ದು. ಕೊನೆಗೆ ಏನು ಮಾಡ್ತಾ ಇದ್ದದ್ದು ಅದೇ ಅಲ್ವಾ? ಆದರೆ ಅವರನ್ನು ಕರೆಸಿ ಅವರನ್ನು ಭೇಟಿಯಾಗ್ತೀರಿ. ಆದರೆ ಇವರು ನ್ಯಾಯಯುತವಾಗಿ ಕೆಲಸ ಮಾಡಿದವರನ್ನು ಭೇಟಿಯಾಗುವಂಥದ್ದು ಯಾಕೆ ಮಾಡ್ತಾ ಇಲ್ಲ ಸಿದ್ದರಾಮಯ್ಯನವರೇ? 8,000ದಲ್ಲಿ ಇವತ್ತು ಬದುಕಕ್ಕಾಗತ್ತಾ? ವೇತನ ಆಯೋಗದ ಪ್ರಕಾರ ಈಗ ಎಷ್ಟಿರಬೇಕು ಇನ್ನು ಮುಂದೆ? 27,000 ಮಿನಿಮಮ್ ಇರಬೇಕು. ಅದರ ಎಷ್ಟು 30% ಕೂಡ ಇವರಿಗಿಲ್ಲ. 8,000 ರೂಪಾಯಿ ನೋಡಿ. ಒಬ್ಬ ಶಾಸಕರುಗಳ ಸಂಬಳ ಹೇಗಿರುತ್ತೆ, ಇವರ ಸಂಬಳ ಹೇಗಿರುತ್ತೆ ಹೇಳ್ತೀನಿ. ಸ್ಪೀಕರ್ ಅವರಿಗೆ 75,000 ರೂಪಾಯಿ ಸಂಬಳ ಇದೆ. ಮುಖ್ಯಮಂತ್ರಿಗೆ 75,000 ಸಂಬಳ ಇದೆ. ಸಂಬಳ ಜಸ್ಟ್ ಉಳಿದದ್ದೆಲ್ಲ ಇರುತ್ತೆ. ಆಮೇಲೆ ಉಪ ಸ್ಪೀಕರ್ಗೆ 60,000 ರೂಪಾಯಿ ಸಂಬಳ ಇರುತ್ತೆ. ಕ್ಯಾಬಿನೆಟ್ ಸಚಿವರಿಗೆ 60,000 ರೂಪಾಯಿ ಸಂಬಳ ಇರುತ್ತೆ. ವಿಪಕ್ಷ ನಾಯಕರಿಗೆ 60,000 ರೂಪಾಯಿ ಸಂಬಳ ಇರುತ್ತೆ. ರಾಜ್ಯ ಸಚಿವ ದರ್ಜೆಗೆ 50,000 ಇರುತ್ತೆ. ಶಾಸಕ MLCಗೆ 40,000 ಇರುತ್ತೆ. ಮನೆ ಬಾಡಿಗೆ 1.2 ಲಕ್ಷ ಕೊಡ್ತಾರೆ. ಮನೆ ನಿರ್ವಹಣೆಗೆ 30,000 ಕೊಡ್ತಾರೆ. ನಿತ್ಯ ಪ್ರಯಾಣ ಭತ್ಯೆ 2,500 ರೂಪಾಯಿ ಕೊಡ್ತಾರೆ. ಆಹಾರ ವಸ್ತು ಖರೀದಿಗೆ 4.5 ಲಕ್ಷ ಕೊಡ್ತಾರೆ. ಸಚಿವರಿಗೆ ಇಂಧನ 1,500 ಲೀಟರ್ ಕೊಡ್ತಾರೆ. ದೂರವಾಣಿ ವೆಚ್ಚವೇ 20,000 ಇದೆ. ದೂರವಾಣಿ ವೆಚ್ಚ ತಿಂಗಳಿಗೆ 20,000 ರೂಪಾಯಿ. ಅದು ಯಾವ ದೂರವಾಣಿ 20,000 ಬರುವಂಥದ್ದು? ಯಾರಿಗೆ ಬರುತ್ತೆ 20,000? ಒಬ್ಬ ಶಾಸಕನಿಗೆ ಕೇವಲ ದೂರವಾಣಿಗೆ 20,000 ರೂಪಾಯಿ ಕೊಡ್ತೀರಿ. ಈ ತಾಯಂದಿರಿಗೆ ನಿಮಗೆ ಒಂದು ಸಂಬಳ ಜಾಸ್ತಿ ಮಾಡಿ ಅಂದರೆ ಅದು ಮಾಡೋಕ್ಕಾಗಲ್ಲ, ಅಥವಾ ಅವರ ಅಹವಾಲನ್ನು ಸ್ವೀಕಾರ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆ? ಬಡವರು ಅಂತನಾ? ಯಾಕೆ? ಅವರು ಜಾತಿ ರೀತಿಯಲ್ಲಿ ಒಗ್ಗಟ್ಟಾಗಿಲ್ಲ ಅಂತನಾ? ಅವ್ರು ಎಷ್ಟೇ ಜನ ಇದ್ದರೂ ಕೂಡ ಅವ್ರನ್ನ ಜಾತಿ ಹೊಡೆದ್ಬಿಟ್ಟು ನಾವು ಓಟ್ ಹಾಕಿಸ್ಕೋತೀವಿ ಅಂತನಾ? ನಕ್ಸಲೈಟ್ಗಳನ್ನು ಕರೆಸಿ ಸರೆಂಡ್ರಿಂಗ್ ಮಾಡಿಸಿದ್ರಿ. ಇವರ ಬಳಿಗೆ ಹೋಗ್ಬೋದಿತ್ತಲ್ಲ. ಎಲ್ಲಿಂದ ಕರೆಸಿದ್ರಿ? ಒಬ್ಬ ಆಂಧ್ರದಲ್ಲಿದ್ದ, ಕೇರಳದಲ್ಲಿದ್ದ, ಮತ್ತೊಂದಿದ್ದ, ಅವರನ್ನೆಲ್ಲ ಕರೆಸಿ ಚಿಕ್ಕಮಗಳೂರು ಕರೆಸಿ ಅಲ್ಲಿಂದ ಪೊಲೀಸ್ ವಾಹನಲ್ಲಿ ಕರ್ಕೊಂಬಂದು ಓಕೆ ಎಲ್ಲ ಮಾಡಿದ್ರಿ. ನಾನು ಅದರ ಬಗ್ಗೆ ವಿರೋಧ ಇಲ್ಲ ನಮಗೆ. ಈ ತಾಯಂದಿರು 20 ನೋಡಿ ವೀಕ್ಷಕರೇ, ದೂರವಾಣಿ ವೆಚ್ಚ ಒಬ್ಬ ಶಾಸಕನಿಗೆ 225 MLA, 75 MLC, MP ಗಿಂಪಿ ಅದು ಇದು ಡ್ಯಾಶ್ ಎಲ್ಲರಿಗೂ ಕೂಡ ಯಾವ ಮೊಬೈಲ್ಗೆ ಬರುತ್ತೆ ಈಗ 20,000 ರೂಪಾಯಿ? ಯಾಕೆ ಕಡಿಮೆ ಆಗ್ತಿಲ್ಲ ಅದು? ನಮ್ಮಲ್ಲಿ 42,000 ಕಾರ್ಯಕರ್ತೆಯರಿದ್ದಾರೆ, ಆಶಾ ಕಾರ್ಯಕರ್ತರು. ಓಕೆ, ಅವ್ರು 15,000 ಕೇಳ್ತಿರ್ಬೋದು. ಏನಾದರೂ ಒಂದು 10,000ನೋ 12,000ನೋ ಏನಾದರೂ ಒಂದು ಮಾಡ್ಬೋದಲ್ಲ 42,000 ಕಾರ್ಯಕರ್ತೆಯರಿಗೆ. ಅವ್ರು ಮಾಡ್ತಿರೋ ಕೆಲಸ ಯಾರ್ದು? ನಮ್ಮ ಕೆಲಸ ಮಾಡ್ತಿರೋದು, ಬಡ ಜನರ ಕೆಲಸ ಮಾಡ್ತಿರೋದು. ಮನೆ ಮನೆಗೆ ಹೋಗಿ ಆ ಕೆಲಸವನ್ನು ಮಾಡ್ತಾರೆ. ಈಗ ನಾವು ಒಂದು ಸ್ಟ್ಯಾಂಡ್ ತಗೊಳ್ತಾ ಇದ್ದೀವಿ. ನಾಳೆಯಿಂದ ನಿರಂತರವಾಗಿ, ಇವತ್ತು ರಾತ್ರಿ ಮತ್ತು ನಾಳೆಯಿಂದ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಫ್ರೀಡಮ್ ಪಾರ್ಕಲ್ಲೇ ಇರುತ್ತೆ, ಅವರ ಜೊತೆ ಇರುತ್ತೆ. ನಾಳೆ ಡಿಬೇಟ್ ಕೂಡ ಇದರ ಬಗ್ಗೆ ಮಾಡ್ತೀವಿ. ನಮ್ಮ ಮೇನ್ ಆ್ಯಂಕರ್ ಸ್ಮಿತಾ ರಂಗನಾಥ್ ಅಲ್ಲೇ ಸ್ಪಾಟಲ್ಲಿ ಇರ್ತಾರೆ. ನಾಳೆ ಫುಲ್ ಸ್ಪಾಟಲ್ಲಿ ಇರ್ತಾರೆ. ಆಮೇಲೆ ನಾವು ತಾಯಂದ್ರಿಗೆ ಹೇಳ್ತಾ ಇದ್ದೀವಿ, ನಿಮ್ಮ ಎಲ್ಲ ಅಹವಾಲುಗಳನ್ನು ಹೇಳ್ಕೊಳ್ಳಿ, ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಹೇಳ್ಕೊಳ್ಳಿ. ಅಲ್ಲಿ ಪರ ವಿರೋಧ ಅಂತ ಹೋಗೋದೇ ಇಲ್ಲ ನಾವು. ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನೇ ಹೈಲೈಟ್ ಮಾಡ್ತೀವಿ. ನಾಳೆ ಫುಲ್ ಡೇ. ಇನ್ನು ಇವರಿಗೆ ಅಂಚೆ ವೆಚ್ಚ 5,000 ರೂಪಾಯಿ, PA ಸಂಬಳ 20,000 ರೂಪಾಯಿ, PA ಸಂಬಳ 20,000 ರೂಪಾಯಿ ಕೊಡಿ. ಆದರೆ 8,000ಕ್ಕೆ ತಾಯಂದಿರನ್ನು ಕೈ ಬಿಡಬೇಡಿ. ಇವರ ಪರವಾಗಿ ನಾವು ದೊಡ್ಡ ಮಟ್ಟದಲ್ಲಿ ನಾಳೆ ಮತ್ತು ಇವತ್ತು, ನಾಳೆ ಫುಲ್ ಧ್ವನಿ ಎತ್ತುತ್ತಾ ಇದ್ದೀವಿ.